Hello everyone, welcome to another video of A to Z Maths. So ಈ ಒಂದು ಕ್ಲಾಸ್ ಅಲ್ಲಿ ನಾನು ನಮಗೆ ಲಿಮಿಟ್ಸ್ ಚಾಪ್ಟರ್ ಮೇಲೆ ಯಾವ್ಯಾವ ಟಾಪಿಕ್ ಮೇಲೆ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಅಲ್ಲಿ ಅಂಡ್ ದೆನ್ ಎಕ್ಸೆಂಪ್ಲಾರ್ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ಅಂತ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾನು ನಿಮ್ಗೆ ಎಕ್ಸೆಂಪ್ಲಾರ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಸೊ ಈ ಲಿಮಿಟ್ಸ್ ಮೇಲೆ ಸೊ ಅದನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಟಾಪಿಕ್ ನೌ. So this is the first question. So the question is, so limit x tends to infinite, pi sin x by x minus pi is ಅಂತ ಕೇಳಿದ್ದಾರೆ ಅಲ್ವಾ. ಸೊ ನಿಮ್ಗೆ ಒಂದು ಗೊತ್ತಿರಬೇಕು. ಸೊ ಮೋಸ್ಟ್ ನಿಮ್ಗೆ ಫ್ರೀಕ್ವೆಂಟ್ ಆಗಿ ಕೇಳೋ ಕ್ವಶನ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಈ ರೂಲ್ ಗೊತ್ತಿರಬೇಕು. ಸೊ ದಟ್ ಈಸ್ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಸೊ ನಿಮ್ಗೆ ಏನಾದ್ರೂ ಒನ್ಸ್ ನೀವು ಲಿಮಿಟ್ ನ ಅಪ್ಲೈ ಮಾಡಿದಾಗ ನಿಮ್ಗೆ ಏನಾದ್ರು 0/0 ಬಂದ್ರೆ ಅಥವಾ ಸೊ ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಏನಾದ್ರು ಬಂದಾಗ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ ಯೂಸ್ ಮಾಡ್ತೀವಿ. ಸೊ ಅದು ಯಾವಾಗಪ್ಪ ಅಂತ ಅಂದ್ರೆ ನೋಡಿ, ಸಪೋಸ್ ಇಫ್ ಎಕ್ಸ್ಟೆನ್ಸ್ ಟು ಎ, ಸೊ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಅಂತ ಇರುತ್ತೆ. ಸಪೋಸ್ ಇದೇನಾದ್ರು ನಿಮ್ಗೆ 0/0 ಫಾರ್ಮ್ ಬಂತ ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ದ ಸೇಮ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ, ಸೊ ಎಫ್ ಆಫ್ ಎಕ್ಸ್ ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ಜಿ ಆಫ್ ಎಕ್ಸ್ ನು ಕೂಡ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಸಪರೇಟ್ಲಿ ಮಾಡಬೇಕು. ಓಕೆನಾ. ಸೊ ಡೋಂಟ್ ಅಪ್ಲೈ ಕೋಶಂಟ್ ರೂಲ್. ಸೊ ಅದನ್ನ ನೆನ್ಪಿರ್ಬೇಕು, ಕೋಶಂಟ್ ರೂಲ್ ಅಪ್ಲೈ ಮಾಡಂಗಿಲ್ಲ. ಸೊ ಡೋಂಟ್ ಅಪ್ಲೈ ಕೋಶಂಟ್ ರೂಲ್. ಓಕೆ, ಸೊ ಯು ಮಸ್ಟ್ ರಿಮೆಂಬರ್ ದಿಸ್. ಸೊ ಇಷ್ಟು ಗೊತ್ತಿದ್ರೆ ನಮ್ಗೆ ಸೊ ಮೋಸ್ಟ್ ಆಫ್ ದಿ ಲಿಮಿಟ್ಸ್ ಕ್ವಶನ್ಸ್ ನಾವು ಇಲ್ಲಿ ಸಾಲ್ವ್ ಮಾಡಬಹುದು. ಓಕೆನಾ. ಸೊ 0/0 ಬಂದ್ರೆ ಮಾತ್ರ ಇದನ್ನ ನೀವು ಅಪ್ಲೈ ಮಾಡಕ್ ಆಗತ್ತೆ. ಓಕೆನಾ. ಸೊ ಇದನ್ನ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ ಕರೀತಾರೆ. ಸೊ ವೆರಿ ಸಿಂಪಲ್. ಸೊ ಇಫ್ ಯು ಅಪ್ಲೈ ಪೈ ನಮ್ಗೆ ಏನ್ ಸಿಗುತ್ತೆ ನೋಡಿ. ಸೊ ಇಫ್ ಯು ಅಪ್ಲೈ ಪೈ, ಸೈನ್ ಪೈ ಏನಾಗುತ್ತೆ 0 ನಮ್ಗೆ ಗೊತ್ತಿದೆ. ಸೊ ಇಫ್ ಯು ಅಪ್ಲೈ ಪೈ ಇನ್ ಪ್ಲೇಸ್ ಆಫ್ ಎಕ್ಸ್, ಪೈ ಮೈನಸ್ ಪೈ ಏನಾಗುತ್ತೆ 0. ಸೊ 0/0 ಫಾರ್ಮ್ ಬಂತು. ಸೊ 0/0 ಫಾರ್ಮ್ ಬಂದ್ರೆ ಏನ್ ಮಾಡ್ಬೇಕು ನಾವು, ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬಹುದು. ಸೊ ಸೈನ್ ಎಕ್ಸ್ ಡಿಫರೆನ್ಸಿಯೇಷನ್ ಇಸ್ ವಾಟ್, ಸೈನ್ ಎಕ್ಸ್ ಡಿಫರೆನ್ಸಿಯೇಷನ್ ಇಸ್ ಕಾಸ್ ಎಕ್ಸ್ ಓವರ್, ಸೊ ಎಕ್ಸ್ ಡಿಫರೆನ್ಸಿಯೇಷನ್ ಇಸ್ 1, ಪೈ ಡಿಫರೆನ್ಸಿಯೇಷನ್ ಇಸ್ 0. ಇಟ್ ಇಸ್ ಎ ಕಾನ್ಸ್ಟೆಂಟ್, ಹಂಗಾಗಿ ಅದನ್ನೇನ್ ಬರೆಯಕ್ ಹೋಗಲ್ಲ. ನಾವು ಒನ್ಸ್ ಡಿಫರೆನ್ಶಿಯೇಟ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕಂದ್ರೆ ಈ ಎಕ್ಸ್ ಜಾಗದಲ್ಲಿ ಪೈ ಹಾಕ್ಬೇಕು. ಸೊ ನಾವು ಕಾಸ್ ಪೈ ಡಿವೈಡೆಡ್ ಬೈ 1 ಏನ್ ಬರೆಯೋ ಅವಶ್ಯಕತೆ ಇಲ್ಲ. ಕಾಸ್ ಪೈ ವ್ಯಾಲ್ಯೂ ಏನಾಗುತ್ತೆ -1 ಆಗುತ್ತೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ. C is correct option. Now, so this one, second question, limit as x tends to 0, x square cos x divided by 1 minus cos x ಇದೆ ಅಲ್ವಾ. ಸೊ ಇದಕ್ಕೂ ನಾವು as x tends to 0, x ಗೆ 0 ಹಾಕಿದ್ರೆ ನಮ್ಗೆ ಏನ್ ಬರುತ್ತೆ. ಸೊ ನೋಡಿ, x ಗೆ 0 ಹಾಕಿದ್ರೆ x 0 ಸ್ಕ್ವೇರ್ ಆಗುತ್ತೆ. 0 into anything 0 ನೇ ಬರುತ್ತೆ. 0 divided by cos 0, we know that cos 0 value is 1. So 1 minus 1 is what, 0. ಸೊ ಅಗೈನ್ ನಮ್ಗೆ 0/0 ಫಾರ್ಮ್ ಬಂತು. 0/0 ಫಾರ್ಮ್ ಬಂದ್ರೆ ಏನ್ ಮಾಡ್ಬೇಕಂತ ಹೇಳಿದೀನಿ, ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಸಪರೇಟ್ಲಿ. ಸೊ ಇಲ್ಲಿ ನೀವು ನ್ಯೂಮರೇಟರ್ ನ ಡಿಫ್ರೆನ್ಶಿಯೇಟ್ ಮಾಡಕ್ ಹೋದ್ರೆ ನಿಮ್ಗೆ ಏನ್ ಸಿಗುತ್ತೆ. ಸೊ ಯು ಹ್ಯಾವ್ ಟು ಅಪ್ಲೈ ದ ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಏನ್ ಹೇಳುತ್ತೆ. ಸೊ ಫಸ್ಟ್ ಹ್ಯಾಸ್ ಇಟ್ ಇಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್, ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ವಾಟ್, ಮೈನಸ್ ಸೈನ್ ಎಕ್ಸ್, ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 2x ಆಗುತ್ತೆ. ಓಕೆ, ಹೋಲ್ ಡಿವೈಡ್ ಬೈ ಡಿಫರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಆಗುತ್ತೆ. 1 ಗೆ 0 ಆಗುತ್ತೆ. ಕಾಸ್ ಎಕ್ಸ್ ಗೆ ಮೈನಸ್ ಸೈನ್ ಎಕ್ಸ್, ಇಲ್ಲೊಂದು ಮೈನಸ್ ಇರೋದ್ರಿಂದ ಏನಾಗುತ್ತೆ, ಸೊ ಜಸ್ಟ್ ನಿಮ್ಗೆ ಸೈನ್ ಎಕ್ಸ್ ಸಿಗುತ್ತೆ. ಸೊ ಫೈನಲಿ ಸೊ ನಿಮ್ಗೆ ಮತ್ತೆ ಇಲ್ಲಿ ನೀವು ಡಿಫ್ರೆನ್ಸಿಯೇಷನ್ ಮಾಡಕ್ ಹೋದ್ರೆ ಏನಾಗುತ್ತೆ, ಐ ಮೀನ್ ಇಫ್ ಯು ಅಪ್ಲೈ ದ ಲಿಮಿಟ್ ಅಗೈನ್, ನಿಮ್ಗೆ ಇದು 0 ಆಗುತ್ತೆ, ಇದು ಕೂಡ ನಿಮ್ಗೆ ಅಗೈನ್ 0 ಆಗುತ್ತೆ. ಸೊ ಮತ್ತೆ ನಿಮ್ಗೆ ಲಿಮಿಟ್ ಅಪ್ಲೈ ಮಾಡಿದಾಗ ಏನ್ ಬಂತು, ನಿಮ್ಗೆ 0/0 ಫಾರ್ಮೇ ಬಂತು. ಸೊ ನೋಡಿ, ಆ ಎಲ್ ಹಾಸ್ಪಿಟಲ್ಸ್ ರೂಲ್ ಹೆಂಗ್ ಹೇಳುತ್ತೆ ಅಂತಂದ್ರೆ, ಸಪೋಸ್ ನಿಮ್ಗೆ ಮತ್ತೆ 0/0 ಬಂದ್ರೆ ಮತ್ತೆ ನೀವೇನ್ ಮಾಡಿ ಡಿಫ್ರೆನ್ಸಿಯೇಷನ್ ಕೂಡ ನೀವು ಮತ್ತೆ ಡಿಫ್ರೆನ್ಸಿಯೇಷನ್ ನೀವು ಮಾಡಬೇಕು. ಅಂದ್ರೆ ಸೇಮ್ ಎಲ್ ಹಾಸ್ಪಿಟಲ್ ಮತ್ತೆ ಅಪ್ಲೈ ಮಾಡಬಹುದು ಅಂತ. ಅಂದ್ರೆ ಮತ್ತೆ ಏನ್ ಹೇಳುತ್ತೆ, ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಬಿಡೋಣ. ಯಾಕಂತಂದ್ರೆ ನೋಡಿ, ಇಫ್ ಯು ಅಪ್ಲೈ 0, ಇದು ಫಸ್ಟ್ ಟರ್ಮ್ 0 ಆಗುತ್ತೆ. ಯಾಕಂದ್ರೆ 0 ಹಾಕಿದ್ರೆ ಎಕ್ಸ್ ಜಾಗದಲ್ಲಿ, ಸೊ ಇಲ್ಲೂ ಎಕ್ಸ್ ಜಾಗದಲ್ಲಿ 0 ಆಗುತ್ತೆ, ಸೆಕೆಂಡ್ ಟರ್ಮ್ 0 ಆಗುತ್ತೆ, ಸೈನ್ 0. ಸೊ ಮತ್ತೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಸೊ ಏನಾಗುತ್ತೆ, ಸೊ ಎಕ್ಸ್ ಸ್ಕ್ವೇರ್ ಫಸ್ಟ್ ಆಸ್ ಇಟ್ ಈಸ್, ಮೈನಸ್ ನ ಕಾಮನ್ ತೆಗಿತೀನಿ, ಫಸ್ಟ್ ಆಸ್ ಇಟ್ ಈಸ್ ಹಂಗೆ ಬರ್ತೀನಿ. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ವಾಟ್, ಇಟ್ ಈಸ್ ಕಾಸ್ ಎಕ್ಸ್, ಪ್ಲಸ್ second as it is, which is the second term here, so sin x into x square differentiation is what, it is 2x. Clear ಆಯ್ತಾ. ಸೊ ಅದೇ ತರ ಪ್ಲಸ್ 2 times 2 ಕಾನ್ಸ್ಟೆಂಟ್ ಹಂಗೆ ಬರ್ಕೋತೀನಿ.
ಸೊ ಫಸ್ಟ್ ಆಸ್ ಇಟ್ ಈಸ್, ಫಸ್ಟ್ ಕಾಸ್ ಅಂದ್ರೆ ಕಾಸ್ ಎಕ್ಸ್ ಅಂತ ತಗೊಂತೀನಿ. ಸೊ ಸೆಕೆಂಡ್ ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಅಂದ್ರೆ ಇಲ್ಲಿ ಯಾವುದು ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1 ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್, ದಟ್ ಈಸ್ ಎಕ್ಸ್ ಆಸ್ ಇಟ್ ಈಸ್, ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್. ನಾನು ಮೈನಸ್ ನ ಇಲ್ಲೇ ಬರ್ಕೋತೀನಿ, ಮೈನಸ್ ಸೈನ್ ಎಕ್ಸ್ ಅಂತ ನಾವ್ ಹಿಂಗೆ ಬರ್ಕೋಬಹುದು. ಓಕೆ, ನಾವು ಓಲ್ಡ್ ಡಿವೈಡೆಡ್ ಬೈ ಸೊ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ನಾವು ಈಗ ನಾವು ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಜಾಗದಲ್ಲಿ 0 ಅಂತ ಹೋಗಿ. ಓಕೆ, ಮತ್ತೆ ನೋಡಿ ಮಕ್ಕಳೇ, ಈಗ ಸಿಂಪ್ಲಿಫಿಕೇಶನ್ಸ್ ಮಾಡ್ಬೇಕಾದ್ರೆ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಟೈಮ್ ಕಡಿಮೆ ಇರೋದ್ರಿಂದ ನೀವು ಎಲ್ಲಾ ಸ್ಟೆಪ್ಸ್ನು ಬರೆಯಕ್ಕಾಗಲ್ಲ. ಓಕೆ, ಸೊ ನೀವು ಇಲ್ಲೇ ನೋಡ್ಕೋಬೇಕು ಯಾವ್ಯಾವ ಎಕ್ಸ್ ಗೆ 0 ಹಾಕಿದ್ರೆ ಯಾವ್ಯಾವ ಟರ್ಮ್ 0 ಆಗ್ತವೆ ಅಂತ. ನೋಡಿ ಈ ಟರ್ಮ್ 0 ಆಯ್ತದ, ಸೊ ಇಲ್ಲಿ ಬಿಕಾಸ್ ಎಕ್ಸ್ ಇದೆ ಇಲ್ಲಿ. ಸೊ ಇಲ್ಲೂ ಕೂಡ ಎಕ್ಸ್ ಇರೋದ್ರಿಂದ ಈ ಟರ್ಮ್ ಕೂಡ 0 ಆಗುತ್ತಾ. ಸೊ ಮತ್ತೆ ಇಲ್ಲೂ ಕೂಡ ಎಕ್ಸ್ ಇರೋದ್ರಿಂದ ಈ ಟರ್ಮ್ ಕೂಡ 0 ಆಗುತ್ತೆ. ಇನ್ನ ಉಳಿಯೋದೇನಂತ ಅಂದ್ರೆ ನ್ಯೂಮರೇಟರ್ ಅಲ್ಲಿ ನೋಡಿ, ಸೊ ಇದು ಫಸ್ಟ್ ಟರ್ಮ್ ಫುಲ್ 0 ಆಗುತ್ತೆ. ಇಲ್ಲಿ 2 ಇಂಟು ಕಾಸ್ 0 ಇಲ್ಲ ಹಾಕಿದ್ರೆ ಏನಾಗುತ್ತೆ, ದಿಸ್ ಟೆನ್ಸ್ ಟು 1, ಕಾಸ್ 0 is 1, 2 ಇಂಟು 1 is what 2 ಆಗುತ್ತೆ. ನ್ಯೂಮರೇಟರ್ ಅಲ್ಲಿ ಬರೀ ನಿಮಗೆ 2 ಉಳ್ಕೊಳ್ಳುತ್ತೆ. ಡಿವೈಡ್ ಬೈ ಕಾಸ್ 0 ಏನಾಗುತ್ತೆ, ಇಲ್ಲಿ ಕಾಸ್ 0 1 ಆಗುತ್ತೆ. ಸೊ 2/2 ಏನಾಗುತ್ತೆ, 1 ಆಗುತ್ತೆ. ಸೊ ಪ್ರತಿಯೊಂದನ್ನು ಸಿಂಪ್ಲಿಫಿಕೇಶನ್ಸ್ ಎಲ್ಲ ಮಾಡಕ್ ಹೋಗ್ಬಾರ್ದು. ಸೊ ನೀವು ಡೈರೆಕ್ಟ್ ಆಗಿ ಲಿಮಿಟ್ ಅಪ್ಲೈ ಮಾಡಿ ಆನ್ಸರ್ ಹೇಳ್ಬೇಕು. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಗಾಟ್ ಇಟ್. ನೆಕ್ಸ್ಟ್ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ದ ಸೊಲ್ಯೂಷನ್, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ, ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 1 ಪ್ಲಸ್ ಎಕ್ಸ್ ಹೋಲ್ ಪವರ್ n ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಈಸ್ ಅಂತ ಕೇಳಿದ್ದಾರೆ. ಸೊ ಈಗಲೂ ಕೂಡ ಅಷ್ಟೇ, ನೀವು ಎಕ್ಸ್ ಗೆ 0 ಹಾಕಿದ್ರೆ ಏನಾಗುತ್ತೆ, 1 ಪ್ಲಸ್ 0 0 ಆಗುತ್ತೆ. 0 ಪಾರ್ n ಸಾರಿ 1 ಮೈನಸ್ 1 ಏನಾಗುತ್ತೆ, ನಿಮಗೆ 0ನೇ ಆಗುತ್ತೆ. ಸೊ 0 ಡಿವೈಡೆಡ್ ಬೈ 0, ಅಗೈನ್ ನಿಮಗೆ 0/0 ಫಾರ್ಮೇ ಬಂತು. 0/0 ಫಾರ್ಮ್ ಬಂದ್ರೆ ಏನಂತ ಹೇಳಿದೀನಿ ನಾನು, ಹೆಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬಹುದು. ಸೊ 1 ಪ್ಲಸ್ ಎಕ್ಸ್ ಹೋಲ್ ಪವರ್ n ಅಂತ ಇದೆ. ಸೊ ಇದ್ರ ಡಿಫ್ರೆನ್ಸಿಯೇಷನ್ ಏನು, n ಇಂಟು 1 ಪ್ಲಸ್ ಎಕ್ಸ್ ಹೋಲ್ ಟು ದಿ ಪವರ್ n ಮೈನಸ್ 1. ಮತ್ತೆ ಈ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ನೋ ನೀಡ್ ಟು ರೈಟ್. ಸೊ ಈ ಮತ್ತೆ 1 ಡಿಫ್ರೆನ್ಸಿಯೇಷನ್ 0 ನೋ ನೀಡ್ ಟು ರೈಟ್ ಇಟ್. ಸೊ ಡಿವೈಡ್ ಬೈ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ಅಗೈನ್ 1. ಸೊ ಡಿಫ್ರೆನ್ಶಿಯೇಟ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಸಪರೇಟ್ಲಿ. ರಿಮೆಂಬರ್ ದಿಸ್. now as x tends to 0, ಈಗ x ಜಾಗದಲ್ಲಿ 0 ಹಾಕಿದ್ರೆ 1 ಪ್ಲಸ್ 0 ಏನಾಗುತ್ತೆ, 1 ಆಗುತ್ತೆ. 1 ಪಾರ್ ಎನಿಥಿಂಗ್ ಇಟ್ಸ್ 1 ಓನ್ಲಿ. ಸೊ 1 ಇಂಟು n. ಸೊ n is the correct option. So that is option A is correct. ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಇಲ್ಲಿ as x tends to 0 ಹಾಕೊಳ್ಳಿ. ಸೊ as x tends to 0 x to the power of m minus 1 divided by x to the power of n minus 1. ಸೊ ಈ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ನಾವು ತುಂಬಾ ಕ್ವಶನ್ಸ್ ನ ಎಲ್ಲ ರೂಲ್ ಮಾಡಿ ಏನಾಗ್ಬಿಡುತ್ತೆ, ಕ್ವಶನ್ಸ್ ಕೊಟ್ಟ ತಕ್ಷಣ ನಾವು ಎಲ್ಲ ರೂಲ್ ನ ಅಪ್ಲೈ ಮಾಡಕ್ ನೋಡ್ತೀವಿ. ಡೋಂಟ್ ಡೂ ದ್ಯಾಟ್. ಯಾವಾಗ ಎಲ್ಲ ರೂಲ್ ಅಪ್ಲೈ ಮಾಡ್ಬೇಕಂತಂದ್ರೆ ನಿಮಗೆ 0/0 ಬಂದಾಗ ಮಾತ್ರ. ಸೊ ಅದರ್ವೈಸ್ ನೀವು ಮಾಡಂಗಿಲ್ಲ. ಸೊ ಫಸ್ಟ್ ನಮ್ ಕೆಲಸ ಏನಂತಂದ್ರೆ ಎಕ್ಸ್ ಜಾಗದಲ್ಲಿ 0 ಹಾಕ್ಬೇಕು. 0 ಹಾಕಿ ನೋಡೋಣ. ಸೊ 0 ಆಗುತ್ತೆ, ಇಲ್ಲಿ 0 ಆಗುತ್ತೆ. ಸೊ ನ್ಯೂಮರೇಟರ್ ಏನ್ ಬಂತು ಅಂತಂದ್ರೆ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ನ್ಯೂಮರೇಟರ್ ಅಲ್ಲಿ ನಮಗೆ -1 ಬರುತ್ತೆ. ಡಿವೈಡ್ ಬೈ ಡಿನಾಮಿನೇಟರ್ ಏನ್ ಬರುತ್ತೆ, ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ 0 - 1 ಇಟ್ ಈಸ್ ಅಗೈನ್ -1. ಸೊ -1 ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ ಆನ್ಸರ್ 1 ಬರುತ್ತೆ. ಎಸ್, ಯು ವಿಲ್ ಗೆಟ್ ಅ ಫೈನೈಟ್ ಲಿಮಿಟ್. ಓಕೆ, ಹಂಗಾಗಿ ನಿಮ್ಗೆ ಎಲ್ ಹಾಸ್ಪಿಟಲ್ ರೂಲ್ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಲಿಮಿಟ್ ಆನ್ಸರ್ ಬಂದಿದೆ ಇಲ್ಲಿ. ಸೊ ಕೊಟ್ಟ ತಕ್ಷಣ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಬಾರ್ದು. 0/0 ಫಾರ್ಮ್ ಬಂದ್ರೆ ಮಾತ್ರ ಎಲ್ ಹಾಸ್ಪಿಟಲ್. ಸೊ ಇಫ್ ಯು ಗೆಟ್ ಅ ಫೈನೈಟ್ ಕ್ವಾಂಟಿಟಿ ಆಫ್ಟರ್ ಅಪ್ಲೈಯಿಂಗ್ ದ ಲಿಮಿಟ್, ಸೊ ದಟ್ ವಿಲ್ ಬಿ ದ ಆನ್ಸರ್. ಸೊ ಇಲ್ಲಿ ನೋಡೋಣ. ಸೊ ಲಿಮಿಟ್ ಥೀಟಾ ಟೆನ್ಸ್ ಟು 0, ವೇರಿಯಬಲ್ ಯಾವ್ದು ಬೇಕಾದ್ರೂ ಕೊಡ್ಬೋದು ಅವರು. ಸೊ ಲಿಮಿಟ್ ಥೀಟಾ ಟೆನ್ಸ್ ಟು 0 1 ಮೈನಸ್ ಕಾಸ್ 4 ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ 6 ಥೀಟಾ ಇದೆ. ಸೊ ಅರ್ಥ ಆಯ್ತಲ್ವಾ. ಇದನ್ನ ಹೇಗ್ ಮಾಡೋದು ಅಂತ. ಸೊ ನೀವು ಇದನ್ನ ಮಾಡಕ್ ಹೋದ್ರು ಅಷ್ಟೇ. ಆಸ್ ಥೀಟಾ ಟೆನ್ಸ್ ಟು 0, ಥೀಟಾಗೆ 0 ಹಾಕಿದ್ರೆ ಕಾಸ್ 0 1 ಆಗುತ್ತೆ. 1 - 1 ಏನಾಗುತ್ತೆ, ನ್ಯೂಮರೇಟರ್ ಬಿಕಮ್ 0. ಈವನ್ ಸಿಮಿಲರ್ಲಿ ಫಾರ್ ಡಿನಾಮಿನೇಟರ್ ಆಲ್ಸೋ, ಇಫ್ ಥೀಟಾ ಟೆನ್ಸ್ ಟು 0, ಕಾಸ್ 0 ಆಗ್ಬಿಡುತ್ತೆ. ಕಾಸ್ 0 1, 1 - 1 ಅಗೈನ್ 0 ಆಗುತ್ತೆ. ಓಕೆ, ಸೊ ಈ ತರ ಇದ್ದಾಗ ಏನ್ ಮಾಡ್ಬೇಕು. ಸೊ ವೆರಿ ಸಿಂಪಲ್. ಏನಾಗುತ್ತೆ ಅಂತಂದ್ರೆ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಿ. 0/0 ಬಂದ್ರೆ ಎಲ್ ಹಾಸ್ಪಿಟಲ್ ಮತ್ತೆ. ಸೊ ಎಲ್ ಹಾಸ್ಪಿಟಲ್ ಏನಾಗುತ್ತೆ, 1 ಗೆ 0, ಕಾಸ್ 4 ಥೀಟಾಗೆ ಮೈನಸ್ ಇರೋದ್ರಿಂದ ಮೈನಸ್ ಸೈನ್ 4 ಥೀಟಾ ಇಂಟು 4 ಆಗುತ್ತೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಬಾರ್ದು. ನಿಮ್ಗೆ ಏನಾಗುತ್ತೆ, ಪ್ಲಸ್ 4 ಸೈನ್ 4 ಥೀಟಾ ಆಗುತ್ತೆ ಡಿವೈಡೆಡ್ ಬೈ ಪ್ಲಸ್ 6 ಸೈನ್ 6 ಥೀಟಾ ಆಗುತ್ತೆ. ಓಕೆ, ಪ್ಲಸ್ 6 ಇಷ್ಟ ಆಗುತ್ತೆ. ಸೊ ನಿಮ್ಗೆ ಮತ್ತೆ ಏನಾಗುತ್ತೆ, 4 ಇಂಟು ನೋಡಿ, ನಿಮ್ಗೆ ಏನಾದ್ರು ಈ ತರ ರಿಸಲ್ಟ್ಸ್ ಬಂದ್ರೆ ಇದೆಲ್ಲ ನೆನ್ಪಿಟ್ಕೊಂಡ್ಬಿಡಿ. ಸೊ ನೋಡಿ, ಸೈನ್ mx ಡಿವೈಡ್ ಬೈ ಸೈನ್ nx ಅಂತ ಇದ್ರೆ ದಿಸ್ ಇಸ್ ಅ ಡೈರೆಕ್ಟ್ ರಿಸಲ್ಟ್. ಸೊ ಇದನ್ನ ನಾವು ಡೈರೆಕ್ಟ್ ಐ ಕ್ಯಾನ್ ರೈಟ್ m/n ಅಂತ ಬರಿಬಹುದು ನಾವು.
ಸೊ ಆರ್ ಎಲ್ಸ್ ನೀವು ಇದನ್ನು ಅಷ್ಟೇ ಸೈನ್ ಎಮ್ ಎಕ್ಸ್ ಇದ್ದು ಡಿವೈಡೆಡ್ ಬೈ ಎನ್ ಎಕ್ಸ್ ಇದ್ರೆ ಇದಕ್ಕೂ ಕೂಡ ಆನ್ಸರ್ ಎಂ ಬೈ ಎನ್ ಅಂತಾನೆ ಬರಿಬಹುದು. ಆರ್ ಎಲ್ಸ್ ನೀವು ಮತ್ತೆ ನೀವು ಲಿಮಿಟ್ ನ ಅಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್ 0/0 ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರು ಕೂಡ ಆನ್ಸರ್ ಬರುತ್ತೆ. ಆರ್ ಎಲ್ಸ್ ನೀವು ಡೈರೆಕ್ಟ್ ಆಗಿ ಕೂಡ ಬರಿಬಹುದು 4/6 ಅಂತ ಬರ್ದ್ಬಿಟ್ಟು ನೋಡಿ ಥೀಟಾ ಪಕ್ಕದಲ್ಲಿ ಏನಿದೆ 4 ಇದೆ ಡೈರೆಕ್ಟ್ ಆಗಿ ಬರ್ರಿ. ಇನ್ ಥೀಟಾ ಪಕ್ಕದಲ್ಲಿ ಏನಿದೆ 6 ಇದೆ ಅದನ್ನ ಬರ್ದು ಬಿಡಿ ಅಷ್ಟೇ. ಸೊ ಏನಾಗುತ್ತೆ ಸೊ 2 3s 2 2s ಸೊ 2s 3s ಆಗುತ್ತೆ. ಸೊ 2 2s 4 ಆಗುತ್ತೆ 3 3s 9 ಆಗುತ್ತೆ. 4/9 is the answer. Okay, very important question it is. Next question. So next question ಏನಿದೆ ಸೊ ಲಿಮಿಟ್ x tends to 0 cosecant x minus cot x divided by x ಅಂತ ಇದೆ ಈಸ್ ವಾಟ್ ಅಂತ ಕೇಳಿದ್ದಾರೆ. ಸೊ ನೋಡಿ as x tends to 0 x ಗೆ 0 ಹಾಕೋದ್ರೆ ಏನ್ ಬರುತ್ತೆ ನ್ಯೂಮರೇಟರ್. ಸೊ ಕೊಸೆಕೆಂಟ್ 0 ಬಂದ್ಬಿಟ್ಟು ನಿಮ್ಗೆ ಗೊತ್ತಿದೆ ಇನ್ಫಿನಿಟಿ ಮೈನಸ್ ಕಾಟ್ 0 ಈಸ್ ಆಲ್ಸೋ ಇನ್ಫಿನಿಟಿ ಆಗುತ್ತೆ. ನೋಡಿ ನ್ಯೂಮರೇಟರ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಬಂತು. ಸೊ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಇದ್ದಾಗ ನಾವು ಅದನ್ನ 0/0 ಕನ್ವರ್ಟ್ ಮಾಡಿ ಆಫ್ಟರ್ ದಟ್ ನಾವ್ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಎಲ್ಲ ಹಾಸ್ಪಿಟಲ್ಸ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಫಾರ್ ದಟ್ ಟು ಕನ್ವರ್ಟ್ ದ ಗಿವನ್ ಫಂಕ್ಷನ್ ಟು 0/0 ಫಾರ್ಮ್ ನಾವ್ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ತೀನಿ. ಸಿಂಪ್ಲಿಫಿಕೇಶನ್ ಹೇಗೆ ಕೊಸೆಕೆಂಟ್ 9 ಅಂತ ಬರಿಬಹುದು. ಐ ಕ್ಯಾನ್ ರೈಟ್ ಇಟ್ ಆಸ್ 1/sin x ಮೈನಸ್ ಕಾಟ್ 9 ಅಂತ ಬರಿಬಹುದು cos x by sin x ಅಂತ ಬರಿಬಹುದು ಅಲ್ವಾ. ಓಲ್ಡ್ divided by x ಇದೆ ಅಲ್ವಾ. So and which can be written as, so after simplification take the LCM, numerator LCM ತಗೋದ್ರೆ 1 minus cos x divided by sin x ಆಗುತ್ತೆ. and this x ಏನಿದೆ ಈ x ಏನಿದೆ ಅಲ್ಲಿ ಇಲ್ಲಿ ಶಿಫ್ಟ್ ಆಗುತ್ತೆ x. so after simplification ನಿಮ್ಗೆ you will get this one. so ಇಲ್ಲಿ ಏನಿದೆ ಸೊ ಇಲ್ಲಿರೋದು ಬಂದು ನಿಮ್ಗೆ ಲಿಮಿಟ್ x tends to 0 ಇದೆ ಅಲ್ವಾ. ನಾವು ಈಗ as x tends to 0 ನಿಮಗೆ ಚೆಕ್ ಮಾಡಿ ನಿಮಗೆ cos 0 1 ಆಗುತ್ತೆ 1 minus 1 0. ಸೊ ಇಲ್ಲಿ x ಗೆ 0 ಹಾಕಿದ್ರೆ 0 ಆಗುತ್ತೆ. 0/0 ಫಾರ್ಮು ಈಗ ಬರುತ್ತೆ. ಸೊ ಒನ್ಸ್ ಯು ಗೆಟ್ 0/0 ಫಾರ್ಮ್ ವಾಟ್ ಯು ಹ್ಯಾವ್ ಟು ಡೂ ಯು ಹ್ಯಾವ್ ಟು ಅಪ್ಲೈ ದ ಲಿಮಿಟ್. ಐ ಮೀನ್ ಅಪ್ಲೈ ಎಲ್ಲ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ. cos 0 1 ಗೆ ಏನಾಗುತ್ತೆ 0 ಆಗುತ್ತೆ. cos x ಗೆ ಮೈನಸ್ sin x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಟ್ ಈಸ್ ಪ್ಲಸ್ sin x ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ. ಸೊ ಡಿವೈಡೆಡ್ ಬೈ ಸೊ ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಫಸ್ಟ್ ಆಸ್ ಇಟ್ ಈಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ದಟ್ ಈಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ 1. ಸೊ ಇಷ್ಟ ಆಗುತ್ತೆ. ಮತ್ತೆ ನೀವು ಅಪ್ಲೈ ಮಾಡಿದ್ರೆ ಮತ್ತೆ ಯು ವಿಲ್ ಗೆಟ್ 0/0 ಫಾರ್ಮ್. ಚೆಕ್ ಮಾಡಿ. ಸೊ ಎಕ್ಸ್ ಗೆ 0 ಹಾಕಿದ್ರೆ sin 0 0. ಸೊ ಇಲ್ಲಿ 0 ಆಯ್ತಿದೆ ಇಲ್ಲಿ 0 ಆಯ್ತಿದೆ. 0 + 0 0 ಆಗಿದೆ. ಫುಲ್ ಮತ್ತೆ 0/0 ಮತ್ತೆ 0/0 ಬಂತು ಅಂದ್ರೆ ಮತ್ತೆ ಲಿಮಿಟ್ ಅಪ್ಲೈ ಮಾಡಿ. ನೋಡಿ ಎಕ್ಸಾಮಿನೇಷನ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಲಿಮಿಟ್ ಎಲ್ಲ x tends to 0 ಅಂತ ಬರಿತಾ ಇದ್ದೀನಿ. ಬಟ್ ಇನ್ ಯುವರ್ ಎಕ್ಸಾಮಿನೇಷನ್ ಡೋಂಟ್ ರೈಟ್ ದಿ ಸ್ಟೆಪ್ಸ್. ನೀವು ಡೈರೆಕ್ಟ್ ಆಗಿ ಆನ್ಸರ್ ನ ಬರ್ಕೊಂತ ಹೋಗ್ಬೇಕು. ನೀವು ಎಷ್ಟು ಬರ್ದಿದ್ದೀರಿ ಅನ್ನೋದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ. ಯಾವ್ದಕ್ಕೆ ಟಿಕ್ ಹಾಕಿದ್ರ ಯಾವ್ದಕ್ಕೆ ಆನ್ಸರ್ ಮಾಡಿದಿರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೆಲ್ಲ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ. sin x ಡಿಫ್ರೆನ್ಸಿಯೇಷನ್ ಇಸ್ ವಾಟ್ ಇಟ್ ಈಸ್ cos x. ಸಿಂಪ್ಲಿಫಿಕೇಶನ್ ಕೂಡ ಅಷ್ಟೇ. ತುಂಬಾ ಸಿಂಪ್ಲಿಫಿಕೇಶನ್ಸ್ ಎಲ್ಲ ಮಾಡಬಾರ್ದು. So apply quotient rule again. I mean, sorry, not quotient rule. That is the differentiate numerator, denominator and separately. Sin x ಗೆ cos x ಆಯ್ತು. So denominator ಅಲ್ಲಿ ಮತ್ತೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೇಕು ಇಲ್ಲಿ. So first as it is into differentiation of cos x is minus sin x. minus ಇಲ್ಲಿ ಬರಿತೀನಿ. So sin x plus second as it is. second is what cos x. differentiation of x is 1. No need to write. So ಮತ್ತೆ sin x differentiation cos x. ಸೊ ಈಗ ನೀವೇನ್ ಮಾಡ್ಬೇಕಂತ ಅಂದ್ರೆ ಡೈರೆಕ್ಟ್ ಲಿಮಿಟ್ ಅಪ್ಲೈ ಮಾಡಬೇಕು. ಕಾಸ್ ಗೆ 0 ಹಾಕೋದ್ರೆ ಏನಾಗುತ್ತೆ x ಗೆ 0 ಹಾಕೋದ್ರೆ cos 0 1 ಡಿವೈಡೆಡ್ ಬೈ. ಸೊ ಈ ಟರ್ಮ್ ಅಂತೂ 0 ಆಯ್ತದೆ ಯಾಕಂದ್ರೆ x ಇದೆ 0 ಆಯ್ತದೆ. cos x ಏನಾಗುತ್ತೆ 1 ಆಗುತ್ತೆ. ಸೊ 0 ಪ್ಲಸ್ cos 0 ಏನಾಗುತ್ತೆ 1 ಆಗುತ್ತೆ. ಪ್ಲಸ್ ಮತ್ತೆ ಇನ್ನೊಂದು cos x ಇದೆ cos 0 1 ಆಗುತ್ತೆ. ಸೊ ಫೈನಲ್ ಆನ್ಸರ್ ಇಸ್ ವಾಟ್ 1/2. ಸೊ ದಿಸ್ ಇಸ್ ದ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೌ ಸೊ ಇಲ್ಲಿ ನೋಡಿ as x tends to 0 sin x over root of x plus 1 minus root of 1 minus x ಇದೆ. ಇಲ್ಲೂ ಕೂಡ ಅಷ್ಟೇ as x tends to 0 sin 0 is what 0 divided by as x tends to 0 0 plus 1 is 1. so root 1 ಬರುತ್ತೆ. ಇಲ್ಲೂ ಕೂಡ root 1 ಬರುತ್ತೆ. root 1 minus root 1 again 0 ಬರುತ್ತೆ. 0/0 ಫಾರ್ಮ್ ಬಂತು. 0/0 ಫಾರ್ಮ್ ಬಂದಿದೆ ಅಂತಾದ್ರೆ ನಾವೇನ್ ಮಾಡ್ಬೇಕಾಗತ್ತೆ. ಸೊ ಗೋ ಫಾರ್ ಎಲ್ ಹಾಸ್ಪಿಟಲ್ಸ್ ರೂಲ್. ಎಲ್ ಹಾಸ್ಪಿಟಲ್ಸ್ ರೂಲ್ ಏನ್ ಹೇಳುತ್ತೆ sin x derivative is what sin x differentiation is what it is cos x over
root of x plus 1 differentiation, root x differentiation 1 by 2 root x, right? So root of x plus 1, and then x differentiation is 1, no need to write. So minus root differentiation is what? 1 by 2 root of 1 minus x, and this minus x differentiation is minus 1. So ಇಲ್ಲಿ already 1 minus ಇರೋದ್ರಿಂದ ಅದು ಪ್ಲಸ್ ಆಗುತ್ತೆ. Okay, now apply the limit again. So cos 0 is what? It is 1 over. ಸೊ ಇಲ್ಲಿ ಏನು ಬರುತ್ತೆ? 0 ಅಪ್ಲೈ ಮಾಡಿದ್ರೆ ರೂಟ್ 1 ಅಂದ್ರೆ 1 ಆಗುತ್ತೆ. ಸೊ ಇಲ್ಲಿ 1 by 2 ಬರುತ್ತೆ. ಸಿಮಿಲರ್ಲಿ ಇಲ್ಲೂ ಕೂಡ ನಿಮ್ಗೆ ಏನು ಬರುತ್ತೆ? 0 ಅಪ್ಲೈ ಮಾಡಿದ್ರೆ ಸೊ 1 by 2 ಬರುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 1 divided by, so half plus half is what? 1. So 1 by 1 is what? It is 1. So the answer is option C. C is correct. Next question is, so these are all exemplar problems, very important. ಮಕ್ಕಳೇ ನೀವೆಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು ಇವೆಲ್ಲ. So as x tends to pi by 4, as x tends to pi by 4, secant square x minus 2 divided by tan x minus 1 ಅಂತ ಕೇಳಿದ್ದಾರೆ. So ನಿಮಗೆ ಗೊತ್ತು secant square x is what? Secant pi by 4 value is what? It is root 2. So root 2 whole square is what? Root 2 whole square is 2 ಬರುತ್ತೆ. ಮತ್ತೆ ಇಲ್ಲಿ minus 2 ಇದೆ. 2 minus 2 ಏನಾಗುತ್ತೆ? Again 0 ಬರುತ್ತೆ. So 0 ಬಂತು ನ್ಯೂಮರೇಟರ್. Even in denominator also, tan pi by 4 1 minus 1 0 ಆಗುತ್ತೆ. ಸೊ ಡಿನಾಮಿನೇಟರ್ ಕೂಡ ನಮ್ಗೆ ಏನ್ ಬಂತು? 0 ಬಂತು. ಸೊ ಫೈನಲ್ ಆಗಿ ನಮ್ಗೆ 0 by 0 ಫಾರ್ಮ್ ಸಿಕ್ತು. 0 by 0 ಫಾರ್ಮ್ ಬಂದ ತಕ್ಷಣ ನಾವೇನ್ ಮಾಡಬೇಕು? ಹೆಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ಮೋಸ್ಟ್ 90% ಆಫ್ ದಿ ಪ್ರಾಬ್ಲಮ್ಸ್ ನಮ್ಗೆ ಹೆಲ್ ಹಾಸ್ಪಿಟಲ್ಸ್ ರೂಲ್ ಅಲ್ಲೇ ಸಾಲ್ವ್ ಆಗುತ್ತೆ. ಸೊ secant square x differentiation is what? 2 into secant x. Secant x differentiation of secant x into tan x, secant x into tan x, right? So divided by minus 2 differentiation 0, but the tan x differentiation is what? It is secant square x. See, secant x secant square x agutte, that will cancel with this secant square x. So finally you will remain with what? So 2 times tan x, right? So now as x tends to pi by 4, pi by 4 hakadre x jagdalli enagutte? 2 into tan pi by 4 value is what? It is 1. So 2 into 1 is what? It is 2. So the option D is correct. Now, so in this question, so the numerator is a product of factors, that is x tends to 1 root x minus 1 into 2x minus 3 divided by 2x square plus x minus 3 ಕೊಟ್ಟಿದ್ದಾರೆ ಅಲ್ವಾ? Listen, as x tends to 1 ಏನಾಗುತ್ತೆ? So the first factor in the x root 1 ಏನಾಗುತ್ತಲ್ವಾ? root 1 ಆಗುತ್ತಲ್ವಾ? root 1 minus 1 ಏನಾಗುತ್ತೆ? So 1 minus 1 0 ಆಗುತ್ತೆ. So definitely numerator becomes 0. And what about the denominator? So ಇಲ್ಲಿ 1 ಹಾಕಿದ್ರೆ, so 1 into 2 2 ಆಗುತ್ತೆ. 2 plus 1 3, 3 minus 3 is what? 0. So again this will become 0 by 0. 0 by 0 means what? L Hospital's rule. Apply L Hospital's rule. Since numerator is a product of two functions, hangagi apply product rule. So that is root x minus 1 into, first as it is, into differentiation of second. Differentiation of second is what? It is 2 minus 2x minus 3 ಗೆ 2 ಆಗುತ್ತೆ. Second as it is, second ಅಂದ್ರೆ ಏನಿದೆ? 2x minus 3 ಇದೆ. into differentiation of first, root x differentiation ಏನಾಗುತ್ತೆ? 1 by 2 root x, right? minus 1 ಗೆ 0 ಆಗುತ್ತೆ. So all divided by, so differentiation of denominator, so that is 4x plus x differentiation is 1. Now apply the limit apply ಮಾಡಿ ಯಾವ್ದು 0 ಬರುತ್ತೆ ಅಂತ ಹಂಗೆ ನೋಡ್ಕೊಂಬಿಡಿ. ಸೊ ಇದು 0, ಫಸ್ಟ್ ಟರ್ಮ್ ಬಿಕಮ್ 0, ಡೆಫಿನೆಟ್ಲಿ 0 ಬರುತ್ತೆ as x tends to 1 ಹಾಕಿದ್ರೆ. ಸೊ ಇಲ್ಲಿ 1 ಹಾಕಿದ್ರೆ 2 into 1 2, 2 minus 3 minus 1 ಆಗುತ್ತೆ. ಇಲ್ಲಿ minus 1 into minus 1 ಏನಾಗುತ್ತೆ? minus into minus ಪ್ಲಸ್ ಆಗುತ್ತೆ ಅಲ್ಲಿ. ಸೊ ಪ್ಲಸ್ ಅಲ್ಲಿ ಹಾಕಿದ್ರೆ ನಿಮಗೆ 1 ಆಗುತ್ತೆ, ಇಲ್ಲಿ 1 by 2 ಆಗ್ಬಿಡುತ್ತೆ ಇಲ್ಲಿ. ಸೊ 1 by 2 ಓವರ್ ಇಲ್ಲಿ x ಗೆ 1 ಹಾಕಿದ್ರೆ 5 ಆಗುತ್ತೆ ಅಲ್ವಾ? somewhere we made a mistake. Where is that? x ಜಾಗದಲ್ಲಿ 1 ಹಾಕಿದ್ರೆ ಫಸ್ಟ್ as it is ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ 2x minus 3 ಗೆ 2 ಆಯ್ತು. ಓಕೆ, ಮೈನಸ್ ಸೆಕೆಂಡ್ as it is 2x minus 3, ಡಿಫರೆನ್ಸಿಯೇಷನ್ ಆಫ್ ಫಸ್ಟ್, ದಟ್ ಈಸ್ 1 by 2 root x, ಕರೆಕ್ಟ್ ಇಟ್ ಈಸ್. ಸೊ ಅವಾಗ ಏನಾಗುತ್ತೆ ನೆಕ್ಸ್ಟ್? x ಜಾಗದಲ್ಲಿ 1 ಹಾಕಿದ್ರೆ ದಿಸ್ ಬಿಕಮ್ ಮೈನಸ್. ನೋಡಿ, ದಿಸ್ ಇಸ್ ವಾಟ್? ಪ್ಲಸ್. ಪ್ರಾಡಕ್ಟ್ ರೂಲ್ ಅಲ್ಲಿ ಪ್ಲಸ್ ತಾನೇ ಮಿಡಲ್ ಅಲ್ಲಿ ಬರೋದು. ಫಸ್ಟ್ as it is differentiation second plus second as it is, this is plus. When you apply the limit, so as x tends to 1, the total answer becomes minus ಆಗುತ್ತೆ, 1 by 2 ಆಗುತ್ತೆ. So that will become minus 1 over 10 ಆಗುತ್ತೆ. So B is correct. Next question ಹೋಗೋಣ.
ಸೊ ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ಇಲ್ಲಿ ನಿಮ್ಮ ಕೊಟ್ಟಿರೋ ಫಂಕ್ಷನ್ ಅಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಗಿವನ್, it is sine of greatest integer x divided by greatest integer x. Greatest x is not equal to 0 and 0 when greatest integer of x is equal to 0 ಅಂತ ಕೊಟ್ಟಿದ್ದಾರೆ. ಸೊ ಅಲ್ವಾ, ಸೊ ಈಗ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ, ಈಗ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ಈಗ ಲಿಮಿಟ್ ನಾವು ಕಂಡುಹಿಡಿಬೇಕಾಗಿರೋದು ಝೀರೋಗೆ ಅಲ್ವಾ, ಝೀರೋ ಹತ್ರ. ಸೊ ಹಂಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಜಸ್ಟ್ ವೆರಿಫೈ, ನಾವು ಝೀರೋ ಇಂದ ಒಂದು ಲೆಫ್ಟ್ ವ್ಯಾಲ್ಯೂ ತಗೊಂಡು ಚೆಕ್ ಮಾಡೋದು, ಝೀರೋ ಇಂದ ರೈಟ್ ವ್ಯಾಲ್ಯೂ ಅಂತ ತಗೊಂಡು ಚೆಕ್ ಮಾಡೋಣ. ಸೊ ಲೆಟ್ಸ್ ಸೇ, ಸೊ 0.1 ತಗೊಂತೀನಿ ಅಂತ ಇಟ್ಕೊಳ್ಳೋಣ, -0.1 ತಗೊಂತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು -0.1 ತಗೊಂಡ್ರೆ ಏನಾಗುತ್ತೆ ಅದ್ರ ಲಿಮಿಟ್, ದಟ್ ಈಸ್ ವಾಟ್ ಯುವರ್ ಎಲ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ ಕತೆ ಏನಾಗುತ್ತೆ ಅಂತ ಅಂದ್ರೆ, ಇಫ್ ಯು ಟೇಕ್ ನೆಗೆಟಿವ್, ಸೊ ಲೆಸ್ ದನ್ 1 ನಂಬರ್ ತಗೊಂಡ್ರೆ ನಿಮ್ಗೆ, ಸೊ ನಿಮ್ಗೆ ಏನಾಗುತ್ತೆ -sin of 0.1 ಡಿವೈಡೆಡ್ ಬೈ 0.1 ಆಗುತ್ತೆ, -0.1 ಆಗುತ್ತೆ. ಸೊ ಆಸ್ ಯು ಆಲ್ ನೋ, ಗ್ರೇಟೆಸ್ಟ್ ಇಂಟಿಜರ್ ಆಫ್ -0.1 ಏನಾಗುತ್ತೆ, ಡೆಫಿನೆಟ್ಲಿ -1 ಆಗುತ್ತೆ ಅಲ್ವಾ. ಸೊ -1 ಆಗುತ್ತೆ ಡಿವೈಡೆಡ್ ಬೈ ದಿಸ್ ಇಸ್ ಆಲ್ಸೋ -1. ಸೊ ವಿಚ್ ಇಸ್ ಈಕ್ವಲ್ ಟು sin of -1 is what, it is -sin 1 divided by -1 ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ ದಿಸ್ ವಿಲ್ ಗೆಟ್ you will get sin 1, right? Similarly for RHL, so if you want to find RHL ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಸೊ ಒಂದು ರೈಟ್ ವ್ಯಾಲ್ಯೂ ತಗೊಂಡು ನೋಡಿ. ಸಪೋಸ್ ಯು ಜಸ್ಟ್ ಟೇಕ್ ದಟ್ ಯಾವುದು 0.1 ತಗೊಳ್ಳಿ, +0.1 ತಗೊಳ್ಳಿ. ಸೊ ಬೆಟರ್ ಟು ಟೇಕ್ +0.1. ಸೊ +0.1 ತಗೊಂಡಾಗ +0.1 ತಗೊಳ್ಳಿ ಡಿವೈಡೆಡ್ ಬೈ ಗ್ರೇಟೆಸ್ಟ್ ಇಂಟಿಜರ್ ಆಫ್ 0.1. So what is the greatest integer of 0.1? Obviously you know that it is the greatest integer of 0.1 is 0. It is sin 0 divided by greatest integer of 0.1 is what? It is 0. So sin 0 by 0 ಏನಾಗುತ್ತೆ ಅಂತ ಅಂದ್ರೆ, it is not defined. ಹೌದಲ್ವಾ? ಸೊ ಇದೇನಾಗುತ್ತೆ, ನಾಟ್ ಡಿಫೈನ್ಡ್ ಆಗುತ್ತೆ. ಹಂಗಾಗಿ ಏನಾಗುತ್ತೆ, ಈಗ ಲಿಮಿಟ್ ಎಲ್ ಎಚ್ ಎಲ್ ಎಕ್ಸಿಸ್ಟ್ ಆಯ್ತು, ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಗಲಿಲ್ಲ. ಹಂಗಾಗಿ ಯಾವುದು ಲಿಮಿಟ್ ಆಗಲ್ಲ. ಸೊ ನಿಮ್ಗೆ ನನ್ ಆಫ್ ದೀಸ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡೋಣ. ಸೊ ಇಲ್ಲಿ ಏನಿದೆ ಅಂತ ಅಂದ್ರೆ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 mod sin x over x ಕೊಟ್ಟಿದಾರಲ್ವಾ. ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್, mod x ವ್ಯಾಲ್ಯೂ ನಿಮ್ಗೆ ಗೊತ್ತು. ಯು ಮಸ್ಟ್ ನೋ ದ ಡೆಫಿನಿಷನ್ ಆಫ್ mod x. The definition of mod x is very simple. It is x when x is greater than or equal to 0 and minus x when x is lesser than 0. ಅಂದ್ರೆ mod sin x ಗೆ ಎರಡು ವ್ಯಾಲ್ಯೂಸ್ ಬರ್ತವೆ. ಸೊ ನಾವು ಟು ಫೈಂಡ್ ಎಲ್ ಎಚ್ ಎಲ್, ಸೊ ಎಲ್ ಎಚ್ ಎಲ್ ಮಾಡ್ಬೇಕಾದ್ರೆ ವಾಟ್ ಯು ಟು ಟೇಕ್, ಸೊ mod x ಗೆ ನೀವೇನ್ ತಗೋಬೇಕು, mod -x ತಗೋಬೇಕು. ಅಂದ್ರೆ ಈಗ ಏನ್ ತಗೋಬೇಕು, ಇಲ್ಲಿ -sin x ತಗೋಬೇಕು, -sin x over x as it is. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಸೊ ಮೈನಸ್ ಹಾಗೆ ಬರ್ಕೊಡೋಣ. sin x by x we know that result is 1. Okay. Similarly for RHL, so to find RHL ಏನಾಗುತ್ತೆ, mod sin x ವ್ಯಾಲ್ಯೂ ಏನಾಗುತ್ತೆ, ಗ್ರೇಟರ್ ದೆನ್ ತಗೋಬೇಕು. ಗ್ರೇಟರ್ ದೆನ್ 0 ವ್ಯಾಲ್ಯೂಗೆ it is the value of mod x is x, since therefore the mod of the value of mod sin x is sin x only divided by x. Sin x by x is what, it is 1. So ನಮಗೆ LHL -1 ಬಂತು, RHL +1 ಬಂತು. ಸೊ ದಟ್ ವಿ ಸೇ ದಟ್ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಲಿಮಿಟ್ ಎಕ್ಸಿಸ್ಟ್ ಆಗಿಲ್ಲ ಅಂತ. ಅಂಡ್ ಸೊ ಇಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಇದು ತುಂಬಾ ಈ ತರ ಕ್ವಶನ್ಸ್ ಕೇಳ್ತಾರೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ, ದೇ ಹ್ಯಾವ್ ಗಿವನ್ ಎ ಫಂಕ್ಷನ್, ದ ಕ್ವಾಡ್ರಾಟಿಕ್ ಈಕ್ವೇಶನ್ whose roots are x tends to 2 - ಅಂದ್ರೆ LHL RHL ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಯುವರ್ LHL, ಸೊ ದಿಸ್ ಇಸ್ ಯುವರ್ RHL. ಓಕೆನಾ? ಸೊ LHL RHL ಫೈಂಡ್ ಔಟ್ ಮಾಡಿ, ಅವು ನಿಮ್ಗೆ ಕೆಳಗೆ ಕೊಟ್ಟಿರುವಂತ ಯಾವ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ರೂಟ್ಸ್ ಆಗುತ್ತೆ ಅಂತ ಕೇಳ್ತಿದಾರಲ್ವಾ. ಫಸ್ಟ್ ಯು ನೀಡ್ ಟು ಫೈಂಡ್ LHL. ಸೊ ವಾಟ್ ಈಸ್ ಯುವರ್ LHL? ಸೊ LHL ಇಸ್, ನೋಡಿ LHL ಅಂತಂದ್ರೆ ನಮಗೆ 2 ಗೆ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. 2 ಗೆ ಅಂತಂದ್ರೆ LHL ಅಂದ್ರೆ ಲೆಸ್ ದನ್ ಸಿಂಬಲ್ ತಗೋಬೇಕು. ನೋಡಿ ಈ ಏರಿಯಾ ಮತ್ತೆ 0 ಮಾತ್ರ ಬಿಟ್ಬಿಡಿ, 0 ನಮಗೆ ಬೇಕಿಲ್ಲ. ಸೊ LHL ಅಂತಂದ್ರೆ ಈ ಫಂಕ್ಷನ್ ತಗೋಬೇಕು. ಸೊ ಆ ಜಾಗದಲ್ಲಿ 2 ಸಬ್ಮಿಟ್ ಮಾಡಿ, ಅವಾಗ ಏನಾಗುತ್ತೆ, 2² -1 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 4 - 1 ವಿಚ್ ಇಸ್ ಈಕ್ವಲ್ ಟು 3 ಆಯ್ತು. ಸಿಮಿಲರ್ಲಿ ಟು ಫೈಂಡ್ RHL, ಸೊ RHL ಅಂತಂದ್ರೆ x ಗ್ರೇಟರ್ ದನ್ ಈಕ್ವಲ್ ಟು 2. ಸೊ x ಗ್ರೇಟರ್ ದನ್ 2 ತಗೋಬೇಕು. ಸೊ ಅವಾಗ ಏನ್ ತಗೋತೆ, ಇದಾಗುತ್ತೆ, ಈ ಫಂಕ್ಷನ್ ಆಗುತ್ತೆ. ಅಲ್ಲಿ ನೀವು 2 ಅಪ್ಲೈ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, 2 × 2 + 3 ಆಗುತ್ತೆ. ಸೊ ವಿಚ್ ವಿಲ್ ಗೆಟ್ 2 × 2 4, 4 + 3 is what, it is 7 ಆಗುತ್ತೆ. 4 + 3 is 7.
ಸೊ ನಮ್ಗೆ RHL ಮತ್ತೆ LHL ಬಂತು. ಈಗ ಈ ಮತ್ತೆ 3 ಮತ್ತೆ 7 ಯಾವ ಕೆಳಗಿನ ಕೊಟ್ಟಿರುವ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ಗೆ ರೂಟ್ಸ್ ಅಂತ ಕೇಳ್ತಿದ್ದಾರೆ. ನಮ್ಗೆ ಗೊತ್ತು ಹೌ ಟು ಕನ್ಸ್ಟ್ರಕ್ಟ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಅಂದ್ರೆ ನೋಡಿ. ಸೊ ಹೌ ಟು ಕನ್ಸ್ಟ್ರಕ್ಟ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಅಂದ್ರೆ ಬೆಟರ್. ಸೊ x² ಬರ್ಕೋಬೇಕು ಮೈನಸ್ ಸಮ್ ಆಫ್ ದಿ ರೂಟ್ಸ್ ಮಾಡಬೇಕು. ಸೊ 3 + 7 ಎಷ್ಟು 10 ಆಗುತ್ತೆ, 10x ಆಗುತ್ತೆ. ಪ್ಲಸ್ ಹಾಕೋಬೇಕು, ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಬರ್ಕೋಬೇಕು. 7 3 ಎಷ್ಟಾಗುತ್ತೆ 21 ಆಗುತ್ತೆ. ಸೊ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಈಗ ಇದ್ರದ್ದು ಆಪ್ಷನ್ ನಿಮ್ಗೆ ಡಿ ನಲ್ಲಿದೆ. ಓಕೆ, ಸೊ ಡೈರೆಕ್ಟ್ ಆಗಿ ಹೇಳ್ಬೋದು 7 3 21 ಆಗುತ್ತೆ. 21 ಇರೋದು ಬೇರೆ ಯಾವ ಆಪ್ಷನ್ ಇಲ್ಲ. ಸೊ ಇಲ್ಲಿ ಮಾತ್ರ ಇರೋದು. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನಾವು ಇಲ್ಲಿ ನೋಡೋಣ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 tan 2x - x ಓವರ್ 3x - sin x ಇದೆ. ಸೊ ಇಲ್ಲಿ ಯಾವ ತರ ಕ್ವಶನ್ ಸಾಲ್ವ್ ಮಾಡಬೇಕು ಅಂತ ನೋಡಿ. ನಿಮ್ಗೆ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ವಿತ್ ಇನ್ 1 ಮಿನಿಟ್ ನೀವು ಸಾಲ್ವ್ ಮಾಡಬೇಕು. ನೀವು ಪ್ರತಿಯೊಂದು ಸ್ಟೆಪ್ಸ್ ಬರ್ಕೊಂಡು ಕೂತ್ಕೊಳ್ಳೋಕ್ ಆಗಲ್ಲ. ಸೊ ಇಲ್ಲಿ ನೀವು ಲಾಜಿಕಲಿ ಯೋಚನೆ ಮಾಡಬೇಕು. ಓಕೆ, as x tends to 0 tan 0 ಏನಾಗುತ್ತೆ 0 0 - 0 0 ಡಿವೈಡ್ ಬೈ 0 ಆಗುತ್ತೆ. 0 - 0 0. ಸೊ ದಿಸ್ ವಿಲ್ ಆಲ್ಸೋ ಬಿಕಮ್ 0/0 ಫಾರ್ಮ್, ರೈಟ್? ಸೊ ಇದನ್ನ ಏನ್ ಮಾಡ್ತೀರಾ 0/0 ಫಾರ್ಮ್ ಬಂತಂದ್ರೆ ಯಾವ ಮೆಥಡ್? ಎಲ್ಲ ಹಾಸ್ಪಿಟಲ್ಸ್ ರೂಲ್. ಸೊ ಅಪ್ಲೈ ಮಾಡಿ ಎಲ್ಲ ಹಾಸ್ಪಿಟಲ್ಸ್ ರೂಲ್. tan 2x ಡಿಫರೆನ್ಸಿಯೇಷನ್ ಇಸ್ secant ಸ್ಕ್ವೇರ್ 2x. tan x ಡಿಫರೆನ್ಸಿಯೇಷನ್ secant ಸ್ಕ್ವೇರ್ x. ಸೊ ಅದರ secant ಸ್ಕ್ವೇರ್ 2x into 2 ಬರುತ್ತೆ. ಇಲ್ಲಿ 2x ಗೆ 2 ಆಗುತ್ತೆ. ಮೈನಸ್ x ಡಿಫರೆನ್ಸಿಯೇಷನ್ ಇಸ್ 1 ಓವರ್ 3x differentiation is 3 minus sin x differentiation is what? It is cos. Now apply x is equal to 0. x ಜಾಗದಲ್ಲಿ 0 ಹಾಕಿದ್ರೆ ಏನು ಬರುತ್ತೆ? So secant 0 is 1 ನಮಗೆ ಗೊತ್ತಿದೆ. So 1 square is 1 ಆಗುತ್ತೆ. 1 into 2 2 ಆಗುತ್ತೆ. 2 minus 1 over 3 minus 1 ಆಗುತ್ತೆ. Because cos 0 is 1. ಅವಾಗ ಏನಾಗುತ್ತೆ? 2 minus 1 is what? It is 1 divided by 3 minus 1 is 2. So 1/2 is the answer. Clear? Next question. ನೆಕ್ಸ್ಟ್ ಕ್ವಶನ್ ಹೇಳಿದ್ದಾರೆ ಅಂತಂದ್ರೆ ಸ್ಟೇಟ್ಮೆಂಟ್ಸ್ ಎರಡು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅಸರ್ಷನ್ ಅಂಡ್ ರೀಸನ್ಸ್. ಇದು ಈ ತರ ಕ್ವಶನ್ಸ್ ನಿಮ್ಮ JEE ನಲ್ಲಿ ಬರ್ತಾ ಹೋಗ್ತವೆ. ಫ್ರೀಕ್ವೆಂಟ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರು. ಇತ್ತೀಚಿನ ಟ್ರೆಂಡ್ ನಿಮ್ಮ KCET ನಲ್ಲೂ ಕೂಡ ಈ ತರ ಕ್ವಶನ್ಸ್ ನ ಕೊಡ್ತಾ ಇದ್ದಾರೆ. ಸೊ ದೇ ಗಿವನ್ 2 ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ಸ್ 1 ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ax² + bx + c ಡಿವೈಡೆಡ್ ಬೈ cx² + px + a ಈಸ್ 1 ಅಂತ ಕೊಟ್ಟಿದ್ದಾರೆ. ಸೊ ಅದು ಕರೆಕ್ಟ್ ರಾಂಗ್ ಅಂತ ನಾವು ಚೆಕ್ ಮಾಡಬೇಕು. ಎರಡನೇ ಸ್ಟೇಟ್ಮೆಂಟ್ ಏನೋ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ರಾಂಗ್ ಅಂತ ಚೆಕ್ ಮಾಡಬೇಕು. ಯಾವ್ದು ಟ್ರೂ ಯಾವ್ದು ಫಾಲ್ಸ್ ಅಂತ ಹೇಳಬೇಕು. ಸೊ ಲೆಟ್ ಅಸ್ ಟೇಕ್ ದ ಫಸ್ಟ್ ಸ್ಟೇಟ್ಮೆಂಟ್ 1 ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಲಿಮಿಟ್ ಫೈಂಡ್ ಔಟ್ ಮಾಡ್ಬಿಡಿ. ಸೊ ಲಿಮಿಟ್ as x tends to 1 ಏನಾಗುತ್ತೆ? ಸೊ ಎಕ್ಸ್ ಅದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಡೈರೆಕ್ಟ್ ಆಗಿ ಲಿಮಿಟ್ ಬರ್ದ್ಬಿಡ್ತೀನಿ ನಾನು. ಸೊ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಎಕ್ಸ್ ಜಾಗದಲ್ಲಿ 1 ಹಾಕಿ ಏನಾಗುತ್ತೆ ಇವಾಗ? x² ಅಂದ್ರೆ 1. ಸೊ a + b + c ಆಗುತ್ತೆ. ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಡಿವೈಡ್ ಬೈ ಸಿಮಿಲರ್ಲಿ ಎಕ್ಸ್ ಜಾಗದಲ್ಲಿ ಇಲ್ಲೂ ಕೂಡ 1 ಹಾಕಿದ್ರೆ c + b + a ಆಗುತ್ತೆ. ಇಲ್ಲೂ ಕೂಡ a + b + c ಇದೆ, ಇಲ್ಲೂ ಕೂಡ a + b + c ಇದೆ. ಐ ಕ್ಯಾನ್ ಕ್ಯಾನ್ಸಲ್ ದಮ್. ಸೊ ನಿಮ್ಗೆ ಆನ್ಸರ್ ಏನ್ ಬರುತ್ತೆ? 1 ಬರುತ್ತೆ. ಲಿಮಿಟ್ ನನ್ಗೆ 1 ಬರಬೇಕು. ಅವರು ಕೂಡ 1 ಅಂತಾನೆ ಕೊಟ್ಟಿದ್ದಾರೆ. ದ ಲಿಮಿಟ್ ಆಫ್ ದಿಸ್ ಈಸ್ 1 ಅಂತ ಕೊಟ್ಟಿದ್ದಾರೆ. ಸೊ ಐ ಕ್ಯಾನ್ ಕನ್ಕ್ಲೂಡ್ ಸ್ಟೇಟ್ಮೆಂಟ್ 1 is correct. ಸ್ಟೇಟ್ಮೆಂಟ್ 1 is correct. ನಾವು ಕಮಿಂಗ್ ಟು ಸ್ಟೇಟ್ಮೆಂಟ್ 2. ಸ್ಟೇಟ್ಮೆಂಟ್ 2 ನಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ as x tends to -2 ಏನಾಗುತ್ತೆ? is 1/4 ಬರುತ್ತೆ ಅಂತ ಈ ಫಂಕ್ಷನ್ಗೆ ಅಂತ ಹೇಳಿದ್ದಾರೆ. ಸೊ -2 ಹಾಕಿ ನೋಡಿ. -2 ಹಾಕಿ ನೋಡಿದ್ರೆ ನಿಮ್ಗೆ ಏನ್ ಬರ್ತಿದ್ದು? 1/-2 ಆಗುತ್ತೆ. ಇಲ್ಲಿ 1/2 ಇರುತ್ತೆ. ಸೊ -1/2 + 1/2 0 ಆಗುತ್ತೆ. ಸೊ ನಿಮಗೆ ಡೆಫಿನೆಟ್ ಇದೇನ್ ಬರುತ್ತೆ? 0 ಬರುತ್ತೆ. ಡಿವೈಡ್ ಬೈ ಇಲ್ಲೂ -2 ಹಾಕಿದ್ರೆ -2 + 2 is what? 0 ಬರುತ್ತೆ. 0/0 ಫಾರ್ಮ್ ಬಂತು. ಸೊ 0/0 ಫಾರ್ಮ್ ಆಬ್ವಿಯಸ್ಲಿ ಹೌ ಟು ಡಿಫರೆನ್ಶಿಯೇಟ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಸಪರೇಟ್ಲಿ. ಸೊ 1/x ಡಿಫರೆನ್ಸಿಯೇಷನ್ ಆಗುತ್ತೆ -1/x² ಆಗುತ್ತೆ. 1/2 ಗೆ 0 ಆಗುತ್ತೆ. ಅದೇ ಬಿಟ್ಬಿಡಿ. ಡಿವೈಡ್ ಬೈ x ಡಿಫರೆನ್ಸಿಯೇಷನ್ 1 ಆಗುತ್ತೆ. ನಾವು ಅಪ್ಲೈ x is equal to -1 -2. ಸೊ x ಜಾಗದಲ್ಲಿ -2 ಹಾಕಿದ್ರೆ -2 whole square is what? It is +4. ಸೊ ನಮ್ಗೆ ಆನ್ಸರ್ ಏನ್ ಬಂತು? -4 ಬರುತ್ತೆ. ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ? +4 ಕೊಟ್ಟಿದ್ದಾರೆ. ಸೊ ಈಗ ನಾವೇನಂತ ಹೇಳ್ಬೋದು? ಸ್ಟೇಟ್ಮೆಂಟ್ 2 ಏನಾಗುತ್ತೆ? ಸ್ಟೇಟ್ಮೆಂಟ್ 2 is wrong. ಸೊ ದೇ ಶುಡ್ ಹ್ಯಾವ್ ಗಿವನ್ -1/4. ಸೊ ಹಂಗಾಗಿ ಸ್ಟೇಟ್ಮೆಂಟ್ 2 ರಾಂಗ್ ಆಗುತ್ತೆ. ಈಗ ಕೆಳಗಿನ ಸ್ಟೇಟ್ಮೆಂಟ್ ಆಪ್ಷನ್ಸ್ ಗಳನ್ನ ಅಬ್ಸರ್ವ್ ಮಾಡಬೇಕು. ಓನ್ಲಿ ಸ್ಟೇಟ್ಮೆಂಟ್ 2 is ಟ್ರೂ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ರಾಂಗ್. ಸೊ ನಮ್ಗೆ ಆಪ್ಷನ್ ಏನಾಗುತ್ತೆ? ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓನ್ಲಿ ಸ್ಟೇಟ್ಮೆಂಟ್ 1 is ಟ್ರೂ. ಓಕೆನಾ? ಸೊ ಸ್ಟೇಟ್ಮೆಂಟ್ 1 ಮಾತ್ರ ಟ್ರೂ ಆಗುತ್ತೆ. ಸೊ ಇನ್ ಸ್ಟೇಟ್ಮೆಂಟ್ 2 ರಾಂಗ್ ಆಗುತ್ತೆ. ಓನ್ಲಿ ಸ್ಟೇಟ್ಮೆಂಟ್ 1 is ಟ್ರೂ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ? ಲಿಮಿಟ್ ಎಕ್ಸ್ಟೆನ್ಸ್ ಟು 0 sin x ಓವರ್ ದಿಸ್ ಇದನ್ನ ಕೇಳಿದರೆ. ಸೊ ಇದೇ ಕ್ವಶನ್ ನಾವು ಮಾಡಿದ್ವಿ ಅಂತ ಅನ್ಸುತ್ತೆ ಈಗಿನ್ನು. ಸೊ ಟ್ರೈ ಇಟ್ ಒನ್ಸ್. ಸೊ sin x ಡಿಫರೆನ್ಸಿಯೇಷನ್ ಇಸ್ ವಾಟ್? ಐ ಮೀನ್ ಇದು ಡೆಫಿನೆಟ್ಲಿ ನೀವು ಅಪ್ಲೈ 0 ನಿಮ್ಗೆ ಡೆಫಿನೆಟ್ಲಿ ನಿಮ್ಗೆ 0/0 ಬರುತ್ತೆ. sin x ಡಿಫರೆನ್ಸಿಯೇಷನ್ ಅವಾಗ ಏನ್ ಮಾಡ್ಬೇಕು? ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ನ
ಡಿಫ್ರೆನ್ಸಿಯೇಷನ್ ಮಾಡಬೇಕು ಸಪರೇಟ್ ಆಗಿ. ಸೊ ಕೊಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್, ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/2 ರೂಟ್ ಆಫ್ ಎಕ್ಸ್ ಪ್ಲಸ್ 1 ಮೈನಸ್ ಇದು ಕೂಡ 1/2 ರೂಟ್ ಆಫ್ ಎಕ್ಸ್ ಪ್ಲಸ್ 1 ಆಗುತ್ತೆ. ಸೊ ನಿಮಗೆ ಮತ್ತೆ ಸಾರಿ, ದಿಸ್ ಇಸ್ ನಾಟ್ ಎಕ್ಸ್ ಪ್ಲಸ್ 1, ದಿಸ್ ಇಸ್ 1 ಮೈನಸ್ ಎಕ್ಸ್. ಇಫ್ ಯು ಅಪ್ಲೈ ಮತ್ತೆ ಮೈನಸ್ ಎಕ್ಸ್ ಡಿಫ್ರೆನ್ಸ್ ಮಾಡಿದ್ರೆ ಪ್ಲಸ್ ಎಕ್ಸ್ ಪ್ಲಸ್ 1 ಬರುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಾನು ಈಗಿನ್ನು ಮಾಡಿದೆ ಅಂತ ಅನ್ಸುತ್ತೆ. ಇದು 1 ಬರುತ್ತೆ, ಇಲ್ಲಿ 1/2 ಬರುತ್ತೆ, ಪ್ಲಸ್ 1/2 ಬರುತ್ತೆ. ಸೊ 1/2 ಪ್ಲಸ್ 1/2 ಇಸ್ 1. ಸೊ 1/1 ಇಸ್ 1 ಬರುತ್ತೆ. ಸೊ ವಿ ಡಿಡ್ ದಿಸ್ ಪ್ರಾಬ್ಲಮ್. ಸೊ ಇದನ್ನ ಮಾಡಿ. ಸೊ ದಿಸ್ ಇಸ್ ಆಲ್ಸೋ ವಿ ಡಿಡ್ ದಿಸ್ ಪ್ರಾಬ್ಲಮ್. ಸೊ ಇದು ಕೂಡ ನಾವು ಮಾಡಿದೀವಿ. ಓಕೆ, ಸೊ ದೀಸ್ ಆರ್ ಆಲ್ ದ ಪ್ರಾಬ್ಲಮ್ಸ್. ಸೊ ಇವೆಲ್ಲ ಮಾಡಿದೀವಿ ನಾವು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಮಗೆ PYQs ಇದು ಈ ಚಾಪ್ಟರ್ ಅಲ್ಲಿ ಕೇಳಿರುವಂತ ಎಲ್ಲಾ PYQs ನಾನು ನಿಮಗೆ ಸಾಲ್ವ್ ಮಾಡಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ನಿಮಗೆ ಯೂಸ್ ಆದ್ರೆ ಸೊ ಡೆಫಿನೆಟ್ಲಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದೇ ತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಮುಂದೆ ತುಂಬಾ ಒಳ್ಳೆ ಕಂಟೆಂಟ್ಫುಲ್ ವಿಡಿಯೋಸ್ನ ನಾನು ಈ ಚಾನಲ್ ಅಲ್ಲಿ ಬಿಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬೈ.